ನಮಸ್ಕಾರ. ದೊಡ್ಡ ಮಂದಿಗೆ ಇಂಡಿಯಾ ಮತ್ತು ಇಂಗ್ಲೆಂಡ್ 4ನೇ T20 ಮ್ಯಾಚ್ ಅದ ಇವತ್ತು. ಇನ್ನೊಂದು 10 ನಿಮಿಷ ಅದ ಚಾಲು ಆಗಾಕ. ಇದ್ರೊಳಗೆ ಯಾರು ಗೆಲ್ತಾರ ಯಾರಿಲ್ಲ ನೋಡುನು. ಟಾಸ್ ಹತ್ರು ಇಂಗ್ಲೆಂಡ್ದವ್ರು ಗೆದ್ರು, ಬಾಲಿಂಗ್ ಆಯ್ಕೆ ಮಾಡಿದ್ರು. ನಮ್ಮ ಇಂಡಿಯಾದವರು ಬ್ಯಾಟಿಂಗ್ ತೊಗೊಂಡ್ರು. ಅವರು ಬ್ಯಾಟಿಂಗ್ ಆಡ್ಬೇಕು ಫಸ್ಟ್, ಇವರು ಬಾಲಿಂಗ್ ಹಾಕ್ತಾರೆ. ಇಂಗ್ಲೆಂಡ್ದವರು ಟಾಸ್ ಗೆದ್ದವರೇ ಬಾಲಿಂಗ್ ಆಯ್ಕೆ ಮಾಡಿಬಿಟ್ರು. ಸತತ ಎರಡು ಟಾಸನ್ನು ಸೋತು 4ನೇ ಟಾಸನ್ನು ಗೆದ್ರು ಅವರೇ. ಯಾಕೆ ಈ ಸಲ ಇದು ಚಲೋ ಐತೆ, ನಸೀಬ್ ಚಲೋ ಐತೆ ಅವ್ರದ್ದು. ಟಾಸ್ ಗೆದ್ಗೆ ಬಾಲಿಂಗ್ ಆಯ್ಕೆ ಮಾಡ್ಯಾರ ಅವರು. ಓಪನಿಂಗ್ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವ್ರು ಬರ್ತಾರ ಓಪನಿಂಗ್. ಬಂದ್ಮ್ಯಾಗ ಒಂದು 6 ಓವರಿಗೆ ಒಂದು 60 ರನ್ ಹೊಡಿತಾರೆ ಇವರು. ಹೊಡೆದ್ರಪ್ಪ ಅಂತಂದ್ರೆ ಮ್ಯಾಚ್ ಕಡಿಯೋಕ್ಕಾಗುತ್ತೆ. ಅವ್ರಿಗೂ ಒಂದು ಸ್ವಲ್ಪ ಹೊಡಿದಾಗೋದಿಲ್ಲ. ಅವರು ಪವರ್ ಪ್ಲೇದಾಗ ನೋಡೋಣ. ಅವರು ಹೊಡ್ಯಂಗೆ ಕಾಣ್ತಾರೆ. ಅವರು ಪವರ್ ಪ್ಲೇದಾಗ ಅವರು ಈ ಸರಿ ಬಾಲಿಂಗ್ ಆಯ್ಕೆ ಮಾಡ್ಯಾರ. ಚೇಂಜ್ ಮಾಡ್ಬೇಕಂತ ನಿಂತಾರ ಅವರು. ನೋಡೋಣ ಇದ್ರೊಳಗೆ ಯಾರು ಗೆಲ್ತಾರೆ ಯಾರಿಲ್ಲ ಅನ್ನೋದು. ಇದು ಇಂಪಾರ್ಟೆಂಟ್ ಐತಿ ಇದು ಮ್ಯಾಚ್. ಏನ್ರಿದು ಇಂಗ್ಲೆಂಡ್ದವ್ರು ಗೆದ್ರಂದ್ರೆ 2 ಸಮಬಲ ಹಾಕವು. ಇನ್ನೊಂದು ಮ್ಯಾಚ್ 5ನೇ T20 ಐತೆ ಅದು. ಅದೊಂದು ಇದು ಈ ಮ್ಯಾಚ್ ಇಂಪಾರ್ಟೆಂಟ್. ಇಂಗ್ಲೆಂಡ್ದವ್ರು ಏನರ ಗೆದ್ರಂದ್ರೆ ನೋಡೋಣ್ರಿ ಅದು ಏನೇನಾಗುತ್ತೆ. ನೆಕ್ಸ್ಟ್ ನಮ್ಮ ಸೂರ್ಯಕುಮಾರ್ ಯಾದವ್ ಬರ್ತಾನೆ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ 1 ರನ್ನನ್ನು ಹೊಡಿಲಾರ್ದೆ ಹಂಗ ಔಟ್ ಆಗಿ ಹೋಗ್ಬಿಡ್ತಾನೆ ಇವ. ಸ್ವಲ್ಪ ರನ್ನನ್ನು ನಿಂತು ಹೊಡ್ಯಾವಿಲ್ಲ ಇವ. ಆದ್ರೆ ಮ್ಯಾಚ್ ಗೆಲ್ಲಕ ತಿಲಕ್ ವರ್ಮಾ ಅವ್ರು ಇರ್ತಾರ ಅದ್ರೊಳಗೆ ಗೆಲ್ಬೇಕಂದ್ರೆ. ಅದೇ ಒಂದು ಮ್ಯಾಚ್ ಜಲ್ದಿನೇ ಔಟ್ ಆಗ್ಯದ ಕ್ಯಾಂಡಿಡೇಟ್ ಅದು. ಈ ಸರಿ ಹೊಡ್ಯಂಗೆ ಕಾತಾನ ಅವನು ರಾಜ್ ಗೆದ್ದಂದ್ರೆ ನೋಡೋಣ. ಅದೇ ಸೇಮ್ ನಮ್ಮ ಹಾರ್ದಿಕ್ ಪಾಂಡ್ಯನು ಹಂಗೆ ಆ ಸಲ 40 ರನ್ ಹೊಡೆದಿದ್ದು ನಾವು. ಈ ಸರಿ ಅದೇ ಸೇಮ್ ಒಂದು 70 ರನ್ ಹೊಡ್ಯಕ್ಕೆ ಅಂತಾನ. ಅದೇ ಒಂದು 80 ರನ್ ಅವನು ಹೊಡ್ಯಕ್ಕೆ ಅಂತಾನ. ಯಾವಾಗ ಓಪನಿಂಗೇ ಕಳಿಸ್ಬೇಕು ಈಗ ಹಾರ್ದಿಕ್ ಪಾಂಡ್ಯಾಗ, ಹಂಗಂದ್ರೆ ಹೊಡಿತಾನೆ ರೀ ಅವ. ಇಲ್ಲಿಕ್ಕೆ ಆಗೋದಿಲ್ಲ ಕೆಲಸ. ಬಾಲಿಂಗ್ನು ಚೆನ್ನಾಗಿ ಆಗ್ತಾನೆ. ಬಾಲಿಂಗ್ ಬ್ಯಾಟಿಂಗ್ ಅದು ಮಸ್ತ್ ಮಾಡ್ತಾನೆ ಇವ. ಈ ಸರಿ ಮೊಹಮ್ಮದ್ ಶಮಿಗೆ ಹಾಕೊಂಡಿಲ್ಲ. ಈ ಸರಿ ಇವಂಗೆ ಹಾಕೊಂಡಾರ, ಹರ್ಷದೀಪ್ ಸಿಂಗ್ ಹಾಕೊಂಡಾರ. ವಿಕೆಟ್ ಬೀಳ್ಬೇಕಲ್ಲ, ಇಲ್ಲಿ ಬೀಳ್ಲಿಕ್ಕಂದ್ರೆ ನೆನೆಗೇ ಇಲ್ಲ. ವಿಕೆಟ್ ಬಿದ್ದರೆ ಗೆಲ್ತಾರೆ. ಇಲ್ಲಿಕ್ಕೆ ಅವರೇ ಗೆಲ್ಲಂಗೆ ಕಾಯ್ತಾರೆ ನೋಡ್ರಿ. ಮತ್ತು ಇಂಗ್ಲೆಂಡ್ದವ್ರು ಹೊಡಿಬೇಕಂತ ಅವ್ರೇ ನಿಂತಿರ್ತಾರೆ. ಅದ್ರೊಳಗೆ ಚೋಪ್ರಾಚಾರ್ಯ ಚೀಪ್ ಆಚಾರ್ಯ ಅದಾರ ಅದ್ರೊಳಗೆ. ಅವನು ಅನ್ಗಡೆ ಹಾಕ್ತಾನೆ, ತಿಂಡಿಲೇನೆ ಹಾಕ್ತಾನೆ. ಅವನು ಬಾಲಾಗ ಬಮ್ಸ್ ಹೋಗಿತಾನೆ ರೀ ಅವ. ಮೈಗೆ ಮುಗುಳಿಗೆಲ್ಲ ಒಗದ ಬಿಡ್ತಾನೆ ಅವ. ಬಾಲಿಂಗ್ ಮಾಡ್ತಾನವ. ಅವನು ಅನ್ಗಡೆ ಹೋಗ್ಯಾವ್ರಿ ಬಾಲಿಂಗ್. ನಮ್ಮ ಹರ್ಷದೀಪ್ ಸಿಂಗ್ನು ಕ್ಯಾಂಡಿಡೇಟ್, ಅವನು ಹೋಗಿ ಹಾಕಾಡ್ತಾನೆ. ಅದೇ ನಮ್ಮ ಬುಮ್ರಾ ಇದ್ರೊಳಗೆ ಒಗಿತಿದ್ ನಾವು. ಮುಗುಳಿಗೆ ಅಲ್ಲಿ ಇಲ್ಲಿ ಒಗದ ಬಿಡ್ತಿದ್ ನಾವು ಬ್ಯಾಟಿಂಗ್ ಅದು ಮುಗುಳಿಲಿ. ಪವರ್ ಪ್ಲೇನಲ್ಲಿ 47 ರನ್ ಹೊಡೆದ್ರು 6 ಓವರಿಗೆ. ಸಂಜು ಸ್ಯಾಮ್ಸನ್ ಅವರು 1 ರನ್ ಹೊಡೆದ್ರು. ಅಭಿಷೇಕ್ ಶರ್ಮಾ ಒಂದು 25 ರನ್ ಹೊಡೆದಾರ. ತಿಲಕ್ ವರ್ಮಾ ಅವರು ಡೆಕೋಟ್ ಆದ್ರು ಇವತ್ತು. ಇವ ಸೂರ್ಯಕುಮಾರ್ ಯಾದವ್ನು ಡೆಕೋಟ್ ಆಗ್ಯಾನ. ಎರಡು ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರು ಡೆಕೋಟ್ ಆದರು. ಇವನು ರನ್ ಹೊಡಿಲೇ ಇಲ್ಲ. ಮುಂದಿನ ಮ್ಯಾಚಿಗೆ ತೆಗೆದು ಹಾಕಿಬಿಟ್ರಿ ಇವ್ರಿಗೆ. ಹಾಕೋಬಾರ್ದು. ಕ್ಯಾಪ್ಟನ್ ಆಗಿ ಆಡೋದಿಲ್ಲ, ಗ್ಯಾರಂಟಿ ಇಲ್ಲ. ನಮ್ಮ ರಿಂಕು ಸಿಂಗ್ ಅವರು ಅಣಗಡ ಹೊಡ್ಯಾಕತ್ತಾರಿ. ಒಂದು 4 ಒಂದು 4 6 ಹೊಡೆದಾರ. ಈಗ ಅಣಗಡ ಬ್ಯಾಟಿಂಗ್ ಆಡಕತ್ತಾರ. ಈಗ ಪವರ್ ಪ್ಲೇನಾಗ ಅವರೇ ರೊಚ್ಚಿಗೆದ್ದು 6 4 ಹೊಡ್ಯಾಕತ್ತಾರ. ರಿಂಕು ಸಿಂಗ್ಲಿಂತನೇ ಸ್ಕೋರ್ ಆಗ್ಬೋದು. ಈಗ 100 ಹೊಡಿಬೇಕವ. ಹೆಂಗಾರ ಮಾಡಿ ಹೊಡೆದಂತರು ಮ್ಯಾಚ್ ವಿನ್ ಆಗುತ್ತೆ. ಇಲ್ಲಿಕ್ಕೆ ವಿನ್ ಆಗೋದಿಲ್ಲ ಇದು. 57ಕ್ಕೆ 4 ವಿಕೆಟ್ ಹೋದ್ವು. ಈಗ ನಮ್ಮ ಗೌತಮ್ ಗಂಭೀರ್ ಅವರು ಇವ್ರ ಆಟ ನೋಡಿ ಮೆಚ್ಚಾಕತ್ತಾರ ಇವತ್ತು. ಕಣ್ಣಾಗ ನೀರು ಹಾಕಾಕತ್ತಾರ ಇವತ್ತು ನಮ್ಮ ಗೌತಮ್ ಗಂಭೀರ್ ಅವರು. ಇವು ಹಿಂಗ್ಯಾಕೆ ಆಡಕತ್ತಾವ ಇವು ಪುಣೆ ಮ್ಯಾಚ್ನಾಗ ನಡ್ಯಾಕತ್ತಾವ ಇವು. ಪುಣೆ ಪಿಚ್ನಾಗ ನಡ್ಯಾಕತ್ತಾವ ಇವು ಮ್ಯಾಚ್. ಅಲ್ಲೇ ಕಣ್ಣೀರು ಹಾಕಾಕತ್ತಾನವ ನಮ್ಮ ಗೌತಮ್ ಗಂಭೀರ. ಇವ್ರ ಹಣೆ ಬಾರ ಸಜ್ಜಿಲ್ಲ ಅಂತೇಳಿ ಒಟ್ಟು ಮ್ಯಾಚ್ ಸೋಲಾಗ